ಕರ್ನಾಟಕದಲ್ಲಿ ನಾವು ನೋಡಬೇಕು. ಈಗ ಮೊನ್ನೆ ತಾನೇ ಅಸೆಂಬ್ಲಿಯಲ್ಲಿ ಸ್ಪೀಕರ್ ಹೇಳ್ತಾ ಇದ್ರು, ನಿಮಗೆಲ್ಲ MLAಗಳಿಗೆ MLCಗಳಿಗೆ ನಿಮಗೆ ಲ್ಯಾಪ್ಟಾಪ್ ಕೊಡ್ತೀನಿ, ಲ್ಯಾಪ್ಟಾಪ್ ಬೇಕಾ ಇಲ್ಲ ಟ್ಯಾಬ್ ಕೊಡ್ತೀನಿ, ಫಸ್ಟು ನಿಮಗೆ ಟ್ರೈನಿಂಗ್ ಕೊಟ್ಟಾದ್ಮೇಲೆ ಟ್ಯಾಬು ಮತ್ತು ಇಲ್ಲಾಂದರೆ ಕಂಪ್ಯೂಟರ್ ಕೊಡ್ತೀವಿ, ಇಲ್ಲಾಂದರೆ ನಿಮ್ಮ ಸಂಬಂಧಿಕರಿಗೆ ನಿಮ್ಮ ರಿಲೇಟಿವ್ಸ್ಗೆ ಯಾರಿಗಾದ್ರೂ ಕೊಟ್ಬಿಡ್ತೀರಾ ನೀವು, ಕಲಿಯಲ್ಲ ಅಂತ ಹೇಳಿದ್ರಿ ನೀವು ಸ್ಪೀಕರ್ ಅವರು. ಆದರೆ ಮಾನ್ಯ ಸರ್ಕಾರ ಇಲ್ಲಿ ಸ್ಕೂಲ್ ಮಕ್ಕಳಿಗೆ ಕಂಪ್ಯೂಟರ್ ಆಪರೇಟರ್ನ ರೆಕ್ರೂಟ್ಮೇ ಮಾಡ್ಕೊತಾ ಇಲ್ಲ. ಕಂಪ್ಯೂಟರ್ ಆಪರೇಟರ್ನ ರೆಕ್ರೂಟ್ಮೆಂಟ್ ಮಾಡ್ಕೊಂಡಿರಾ ಅಂತಂದರೆ ಸ್ಕೂಲ್ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ಎಲ್ಲಿ ಸಿಗುತ್ತೆ? ಕಂಪ್ಯೂಟರ್ ಅವೇರ್ನೆಸ್ ಹೆಂಗೆ ಸಿಗುತ್ತೆ? ನೀವಿಲ್ಲಿ ಅಸೆಂಬ್ಲಿಗೆ ಬಂದು ಒಂದು MLA MLC ಆಗೋ ತನಕ ಅವಶ್ಯಕತೆನೇ ಇಲ್ಲ, ನೀವು ಸ್ಕೂಲಲ್ಲೇ ಕಳ್ಸಿಕೊಡ್ಬೋದಲ್ಲ. ಸ್ಕೂಲಲ್ಲಿ ಕಳ್ಸಿಕೊಡ್ಬೇಕಂತಂದ್ರೆ ಕಂಪ್ಯೂಟರ್ ಆಪರೇಟರ್ ನೀವು ಅಲ್ಲಿ ರೆಕ್ರೂಟ್ಮೆಂಟ್ ಮಾಡಿ. ನೀವು ಇಲ್ಲಿ MLA MLCಗೆ ಟೀಚ್ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ಇಲ್ಲೆಲ್ಲ ಐಫೋನು ಒಳ್ಳೊಳ್ಳೆ ಫೋನ್ ಯೂಸ್ ಮಾಡಿರ್ತಾರೆ, ನಿಮಗೆಲ್ಲ ಅವಶ್ಯಕತೆನೇ ಇಲ್ಲ. ನೀವು ಅದರಲ್ಲೂ MLA MLCಗೆ ನೀವು ಟ್ಯಾಬು ಮತ್ತು ಕಂಪ್ಯೂಟರ್ ಕೊಡೋದ್ರಲ್ಲಿ ಯಾವುದೇ ಯೂಸೇ ಇಲ್ಲ. ನಾನು ಹೇಳ್ತೀನಿ ಕೇಳಿ. ಯಾಕೆ ಅಂತಂದರೆ ಅವ್ರವ್ರ ಆಫೀಸ್ಗೆ ಹೋಗಿ 10 ಲ್ಯಾಪ್ಟಾಪ್, ಅವರಿಗೆ ಲಕ್ಷಾಂತರ ಕೋಟಿ ದುಡ್ಡಿರುತ್ತೆ, ಸಾವಿರಾರು ಕೋಟಿ ಆಸ್ತಿ ಇರುತ್ತೆ. ಅದರಲ್ಲಿ ನೀವು ಅವರಿಗೆ ಲ್ಯಾಪ್ಟಾಪ್ ಕೊಡ್ತೀನಿ, ಟ್ಯಾಬ್ ಕೊಡ್ತೀನಿ ಅಂತಂದರೆ ಅದನ್ನು ಸರ್ಕಾರಿ ಸ್ಕೂಲಲ್ಲಿರೋ ಮಕ್ಳಿಗೆ ಕೊಡಿ, ಬಡವ್ರಿಗೆ ಕೊಡಿ, ಯಾರಿಗೆ ನೀಡಿದೆ ಅವ್ರಿಗೆ ಕೊಟ್ಟು. ಅದರಲ್ಲೂ ನಾನು ಹೇಳ್ತಾ ಇದ್ದೀನಿ, ಕಂಪ್ಯೂಟರ್ ಆಪರೇಟರ್ನ ಈ ಕೂಡಲೇ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ. ಇದನ್ನು ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಇದೇ ತಿಂಗಳು 11ನೇ ತಾರೀಕು ಬುಧವಾರ, ಫೆಬ್ರವರಿ 11ನೇ ತಾರೀಕು ಬುಧವಾರ ಬೆಂಗಳೂರು ಸ್ವತಂತ್ರ ಉದ್ಯಾನವನದಲ್ಲಿ ನಾವು ಒಂದು ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡ್ತಿದ್ವಿ. ಪ್ರತಿಯೊಬ್ಬರು ಆಸ್ಪಿರೆಂಟ್ಸ್ ಏನಿದ್ದೀರಾ ಕಂಪ್ಯೂಟರ್ ಆಪರೇಟರು ಎಲ್ಲರೂ ಈ ಹೋರಾಟಕ್ಕೆ ಭಾಗಿಯಾಗಿ ಒಂದು ಹೋರಾಟ ಯಶಸ್ವಿ ಆಗಬೇಕು. ಈ ಒಂದು ಕಂಪ್ಯೂಟರ್ ಆಪರೇಟರ್ ರೆಕ್ರೂಟ್ಮೆಂಟ್ ಈ ಕೂಡಲೇ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊತಿದ್ದೀವಿ. ಈ ಹೋರಾಟಕ್ಕೆ ಎಲ್ಲರೂ ಭಾಗವಹಿಸಿ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.